ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಮನೆಯ ಗುಡಿಯಲ್ಲಿ ಎಲ್ಲಿ ನೋಡಿದ್ರು ಕಾಣುವ ಗಣಪತಿ ಫೋಟೋಗಳು, ಟೇಬಲ್ ಮೇಲೆಯೂ ರಾರಾಜಿಸ್ತಿರೋ ಮುದ್ದು ಗಣಪ. ಇದೆಲ್ಲ ನೋಡಿದ್ರೆ ಇದ್ಯಾವುದೋ ಎಕ್ಸಿಬಿಷನ್ ಅಂತ ಅನ್ನಿಸ್ತೇ ಇರಲ್ಲ ಅಲ್ವಾ? ಆದ್ರೆ ಇದು ಎಕ್ಸಿಬಿಷನ್ ಅಲ್ಲ. ನೆಲಮಂಗಲದ ಜನಪ್ರಿಯ ಅಪಾರ್ಟ್ಮೆಂಟ್ ನಲ್ಲಿರುವ ರಾಜೀವ್ ಅನ್ನೋರ ಮನೆಯಲ್ಲಿ ಸಂಗ್ರಹಿಸಿರೋ ಗಣೇಶನ ಮೂರ್ತಿಗಳು. ಅಕ್ಕಿ ಕಾಳಿನಿಂದ ಹಿಡಿದು ಕಲ್ಲು, ಪೇಂಟಿಂಗ್, ಮುತ್ತು, ಹವಳ, ಸ್ಫಟಿಕ, ರುದ್ರಾಕ್ಷಿ, ರಾಶಿ ಗಣೇಶ, ವಾಸ್ತು ಗಣೇಶ, ಸಂಖ್ಯಾ ಗಣೇಶ, ನವಗ್ರಹ ಗಣೇಶ, ಆಲ್ಫಾಬೆಟ್ 26 ಅಂಕಿಗಳಿಂದ ಮಾಡಿದ ಗಣೇಶ ಮತ್ತು ಪಂಚಲೋಹ ಗಣೇಶ, ಪ್ಲಾಸ್ಟಿಕ್ ಗಣೇಶ, ಚರ್ಮದ ಗಣೇಶ, ಮರದ ಗಣೇಶ ಮೂರ್ತಿಗಳ ಸಂಗ್ರಹ ಇಲ್ಲಿದೆ. ಜೊತೆಗೆ ಸಚಿನ್ ಮತ್ತು ಅಮಿತಾಬ್ ಹೆಸರನ್ನು ಗಣೇಶನ ರೂಪದಲ್ಲಿ ತಾವೇ ರಚಿಸಿದ್ದಾರೆ. ಗಣೇಶ ಅನ್ನೋ ಕಾನ್ಸೆಪ್ಟ್ ಅನ್ನ ಆಲ್ಮೋಸ್ಟ್ 15 ಇಯರ್ಸ್ ಇಂದ ಮಾಡ್ತಾ ಇದ್ದೀನಿ. ಇದರಲ್ಲಿ ಒಂದು ತತ್ವವನ್ನು ಕಾಣುವ ಪ್ರಯತ್ನದಲ್ಲಿದ್ದೀನಿ. ಈ ಗೀಡ್ ಹೇಗ್ ಬಂತು ಅಂತ ಹೇಳಿದ್ರೆ, ನಾನು 2000 ನಾನು ಜಾಬ್ ಇಂದ ಬೆಂಗಳೂರಿಗೆ ವಾಪಸ್ ಬಂದಾಗ, ನಾನು ಆಕ್ಚುಲಿ ರಾಮಕೃಷ್ಣನಲ್ಲಿ ಓದ್ತಿರುವಂತಾಗ ನಾನು ಚಂದ್ರೇಶ್ವರ್ ಅಂತ ಒಬ್ಬ ನಮ್ಮ ಗುರುಗಳಿದ್ದಾರೆ, ಅವ್ರು ಮೀಟ್ ಮಾಡಿದಾಗ ನನ್ನಲ್ಲಿರೋ ಪ್ರತಿಭೆ ನೋಡಿ, ಯಾಕೆ ನೀನೊಂದು ಗಣೇಶ್ ಒಬ್ರು ಕಲೆಕ್ಟರ್ ಇದ್ದಾರೆ ಸಾಗರಾಜ್ ಅವ್ರನ್ನೇ ಮೀಟ್ ಮಾಡೋದು ಕೇಳಿದ್ರು. ರಾಜೀವ್ ಭಟ್ ಮನೆಯಲ್ಲಿ 16,000ಕ್ಕೂ ಹೆಚ್ಚು ಗಣೇಶನ ಮೂರ್ತಿಗಳಿವೆ. ಇವರು ಕಳೆದ 15 ವರ್ಷಗಳಿಂದ ವಿನಾಯಕನ ಫೋಟೋ ಮತ್ತು ವಿಗ್ರಹಗಳನ್ನ ಸಂಗ್ರಹಿಸಿ ಪೂಜೆ ಸಲ್ಲಿಸುತ್ತಿದ್ದಾರೆ. ಇವರ ಈ ಹವ್ಯಾಸಕ್ಕೆ ಪತ್ನಿ ಜಯಶ್ರೀ ಕೂಡ ಕೈ ಜೋಡಿಸಿದ್ದಾರೆ. ತುಂಬಾ ಸಂತೋಷ ಆಗುತ್ತೆ. ಎಲ್ಲಾರು 101 ಗಣೇಶನ್ ನೋಡಕ್ಕೆ ಹಬ್ಬದ ದಿನ ಹೊರಗಡೆ ಹೋಗಿ ನೋಡ್ಕೊಂಡ್ ಬರ್ಬೇಕು ಅಂತ ಹೇಳ್ತಾರೆ. ಆದ್ರೆ ನಮ್ಗೆ ಇಲ್ಲಿ ನಮ್ಮನೇಲಿ ಥೌಸಂಡ್ಸ್ ಗಣೇಶ ಇಲ್ಲೇ ನೋಡಕ್ ಸಿಗುತ್ತೆ. ಬೇರೆಯವರೆಲ್ಲ ಬಂದು ನಮ್ಮ ಮನೆಯಿಂದ ನೋಡ್ಕೊಂಡು ಹೋಗ್ತಾರೆ. ಸೊ ಇದು ತುಂಬಾ ಸಂತೋಷಕರವಾದ ವಿಷಯ. ಒಂದು 15 ವರ್ಷದಿಂದ ಕಲೆಕ್ಷನ್ ಮಾಡ್ತಾ ಇದ್ದಾರೆ. ನಾನು ಬರೋದಕ್ಕಿಂತ ಮೊದಲಿಂದನೂ ಗಣೇಶ ಇಲ್ಲಿದೆ. ಅದೇನೇ ಇರಲಿ, ಗಣೇಶನ ಮೇಲಿನ ಪ್ರೀತಿಯಿಂದ ಇಡೀ ಮನೆಯನ್ನೇ ಗಣಪನಿಂದ ತುಂಬಿಸಿರೋ ರಾಜೀವ್ ಕಾರ್ಯ ನಿಜಕ್ಕೂ ಮೆಚ್ಚುವಂತದ್ದು. ವಿನೋದ್ ಕುಮಾರ್ ವಿ, ಸಮಯ ನ್ಯೂಸ್, ನೆಲಮಂಗಲ.